ಹಿಜಾಬ್ಗೆ ವಿಧಿಸಿದ್ದ ನಿರ್ಬಂಧ ಹಿಂಪಡೆಯುವುದಕ್ಕೆ ಸರ್ಕಾರ ನಿರ್ಧಾರ ಕೈಗೊಂಡಿರುವುದಾಗಿ ಸಿಎಂ ಘೋಷಿಸಿದ ಬೆನ್ನಲ್ಲೇ ಮತ್ತೆ ವಿವಾದ ಶುರುವಾಗಿದೆ. ಹೊಸ ಸರ್ಕಾರದ ಘೋಷಣೆಗೆ ಬಿಜೆಪಿ ಸೇರಿದ ಹಾಗೆ ಹಿಂದೂ ಸಂಘಟನೆಗಳು ಈಗ ತೀವ್ರ ಆಕ್ಷೇಪ ವ್ಯಕ್ತಪಡಿಸ್ತಾ ಇವೆ. ಈ ನಡುವೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಬಾಕಿ ಇರೋದ್ರಿಂದ ಹಿಜಾಬ್ನ ಭವಿಷ್ಯ ಏನು ಅನ್ನೋ ಬಗ್ಗೆ ವಿಶ್ಲೇಷಣೆ ಶುರುವಾಗಿದೆ. ಉಡುಪಿಯ ಪದವಿ ಪೂರ್ವ ಕಾಲೇಜಿನಲ್ಲಿ ಶುರುವಾದ ಹಿಜಾಬ್ ವಿವಾದ ಇದೀಗ ದೇಶವ್ಯಾಪಿ ಚರ್ಚೆಗೆ ಕಾರಣವಾಯಿತು. ಸುಪ್ರೀಂ ಕೋರ್ಟ್ ಕದ ತಟ್ಟಿದೆ. ಕೆಲ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸುವುದು ತಮ್ಮ ಮೂಲಭೂತ ಹಕ್ಕು, ಸರ್ಕಾರ ಅದನ್ನು ನಿರ್ಬಂಧಿಸುವಂತಿಲ್ಲವೆಂದು ಹೈಕೋರ್ಟ್ ಮೆಟ್ಟಿಲೇರಿತು. ಕರ್ನಾಟಕ ಹೈಕೋರ್ಟ್ನ ಪೂರ್ಣ ಪೀಠ ಹಿಜಾಬ್ ಇಸ್ಲಾಂ ಧರ್ಮದ ಅತ್ಯಗತ್ಯ ಭಾಗ ಅಲ್ಲ ಎಂದು ತೀರ್ಪು ನೀಡಿ ಸರ್ಕಾರದ ಸಮವಸ್ತ್ರ ನೀತಿಯನ್ನ ಎತ್ತಿ ಹಿಡಿದಿದೆ. ಈ ತೀರ್ಪು ಪ್ರಶ್ನಿಸಿ ಅರ್ಜಿದಾರ ವಿದ್ಯಾರ್ಥಿನಿಯರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಹಿಜಾಬ್ ನಿರ್ಬಂಧ ತೆಗೆದುಹಾಕುವುದಾಗಿ ನಿನ್ನೆ ಘೋಷಿಸಿದ್ದಾರೆ. ಅದು ವಾಪಸ್ ತಗೊಂಡ್ಬಿಡ್ತೀವಿ, ಏನು ಹಿಜಾಬ್ ಇಲ್ಲ ಈಗ. ಹಾಗಿದ್ರೆ ಕೋರ್ಟ್ ಹೇಳಿದ್ದೇನು ಅದನ್ನೇ ತೋರಿಸ್ತೀವಿ ನೋಡಿ. ಶಿಕ್ಷಣ ಕಾಯ್ದೆಯಡಿ ಸರ್ಕಾರ ನೀಡುವ ನಿರ್ದೇಶನಗಳನ್ನು ಶಾಲಾ ಕಾಲೇಜುಗಳು ಪಾಲಿಸಬೇಕು. ಸೆಪ್ಟೆಂಬರ್ 7 ಬಾರ್ 2 ಅಡಿ ಸರ್ಕಾರ ಶಾಲೆಗಳ ಸಮವಸ್ತ್ರದ ಬಗ್ಗೆ ನಿರ್ದೇಶನ ನೀಡುವ ಅಧಿಕಾರ ಸರ್ಕಾರದ 31/1/2014 ಸುತ್ತೋಲೆ ಕಾನೂನುಬದ್ಧವಾಗಿದೆ. ಸಮವಸ್ತ್ರ ಧಾರ್ಮಿಕ ವೈವಿಧ್ಯಕ್ಕಿಂತ ಸಾಮರಸ್ಯ, ಸೋದರತ್ವ ಮೂಡಿಸುವಂತಿದೆ. ಹಿಜಾಬ್ ಕೇಸರಿ ಶಾಲು ಅನಿವಾರ್ಯವೆಂದಾಗ ಮಕ್ಕಳಲ್ಲಿ ವೈಜ್ಞಾನಿಕ ದೃಷ್ಟಿಕೋನ ಮೂಡಿಸಲು ಸಾಧ್ಯವಿಲ್ಲ. ಹಿಜಾಬ್ ಇಸ್ಲಾಂ ಧರ್ಮದ ಅತ್ಯಗತ್ಯ ಭಾಗವು. ಸಮವಸ್ತ್ರ ನಿಗದಿಪಡಿಸುವುದು ಸೂಕ್ತವಾದ ನಿರ್ಬಂಧ. ಸರ್ಕಾರದ ಆದೇಶ ಕಾನೂನುಬದ್ಧವಾಗಿದೆ. ಹೀಗಾಗಿ ಉಡುಪಿ ಕಾಲೇಜಿಗೆ ನಿರ್ದೇಶನ ಹೇರುವ ಅಗತ್ಯವಿಲ್ಲ. ಹೀಗೆಂದು ಹೈಕೋರ್ಟ್ನ ಪೂರ್ಣ ಪೀಠ ತೀರ್ಪು ನೀಡಿತ್ತು. ಈ ತೀರ್ಪು ಪ್ರಶ್ನಿಸಿದ್ದ ಮೇಲ್ಮನವಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬಾಕಿ ಇದೆ. ಈ ಹಿಂದಿನ ಪೀಠದಲ್ಲಿ ಇಬ್ಬರು ನ್ಯಾಯಮೂರ್ತಿಗಳು ವಿಭಿನ್ನ ತೀರ್ಪು ನೀಡಿದ್ರಿಂದ ವಿವಾದ ಇತ್ಯರ್ಥವಾಗದೆ ಹಾಗೇ ಉಳಿದಿದೆ. ಹಾಗಾದ್ರೆ ಮುಂದೆ ಯಾವೆಲ್ಲ ಸಾಧ್ಯತೆಗಳು ಇವೆ? ಸರ್ಕಾರ ಹಿಜಾಬ್ ನಿಷೇಧ ಆದೇಶವನ್ನ ವಾಪಸ್ ಪಡೆಯಬಹುದಾ? ಪಡೆದ್ರೆ ಮುಂದೇನಾಗುತ್ತೆ ಅದನ್ನೇ ತೋರಿಸ್ತೀವಿ ನೋಡಿ. ಒಂದು ವೇಳೆ ಸರ್ಕಾರ ಹಿಜಾಬ್ಗೆ ಅವಕಾಶ ನೀಡಿ ಅಧಿಕೃತ ಆದೇಶ ಹೊರಡಿಸಿದ್ರೆ ಸರ್ಕಾರದ ಹಿಂದಿನ ಆದೇಶ ಪ್ರಶ್ನಿಸಿದ್ದ ಮುಸ್ಲಿಂ ವಿದ್ಯಾರ್ಥಿನಿಯರು ತಮ್ಮ ಮೇಲ್ಮನವಿ ಹಿಂಪಡೆಯಬಹುದು. ಆದರೆ ಹೈಕೋರ್ಟ್ ಹಿಜಾಬ್ ಇಸ್ಲಾಂ ಧರ್ಮದ ಅತ್ಯಗತ್ಯ ಭಾಗವಲ್ಲವೆಂದು ತೀರ್ಪು ನೀಡಿದೆ. ಹೀಗಾಗಿ ಮುಸ್ಲಿಂ ವಿದ್ಯಾರ್ಥಿನಿಯರು ಈ ತೀರ್ಪು ರದ್ದು ಕೋರಿದ್ರೆ ಆಗ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಯಲಿದೆ. ಸರ್ಕಾರದ ಹೊಸ ಆದೇಶವನ್ನು ಪ್ರಶ್ನಿಸಲು ಅವಕಾಶವಿದೆ. ಹಿಜಾಬ್ ವಿರೋಧಿಸೋರು ಕೂಡ ಕೋರ್ಟ್ನಲ್ಲಿ ಸರ್ಕಾರದ ಕ್ರಮ ಪ್ರಶ್ನಿಸಬಹುದು. ಅಲ್ಲ, ಬಿಜೆಪಿ ಅವರು ಏನು ಹೇಳ್ಬಹುದು, ಇವತ್ತಿನ ಸರ್ಕಾರ ಬೇರೆ ಹೇಳ್ಬಹುದು. ಚಾಲೆಂಜ್ ಇದ್ದದ್ದು ಗವರ್ಮೆಂಟ್ ಆರ್ಡರಿಗೆ. ಗವರ್ಮೆಂಟ್ ಒಂದು ಆರ್ಡರ್ ಮಾಡಿದ್ರೆ ಗವರ್ಮೆಂಟ್ ಆ ಆರ್ಡರ್ ಅನ್ನು ಪುನಃ ತಗೊಳ್ಬಹುದು. ಇವಾಗ ಗವರ್ಮೆಂಟ್ ಆ ಆರ್ಡರ್ ಪುನಃ ತಗೊಂಡ ನಂತರ ಲೀಗಲ್ ಕೇಸ್ ಇನ್ನು ನಡೆಸಬೇಕಾ ಬೇಡ ಅಂತ ಅದು ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡ್ತದೆ. ಹೀಗಾಗಿ ಸದ್ಯ ಈ ಚೆಂಡು ಸರ್ಕಾರ ಹಾಗೂ ಅರ್ಜಿದಾರ ವಿದ್ಯಾರ್ಥಿನಿಯರ ಅಂಗಳದಲ್ಲಿದ್ದು ಅವರು ಕೈಗೊಳ್ಳುವ ನಿರ್ಧಾರದ ಮೇಲೆ ಹಿಜಾಬ್ ಭವಿಷ್ಯ ನಿಂತಿದೆ. ರಮೇಶ್, TV9 ಬೆಂಗಳೂರು.